ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಆ್ಯಂಡ್ ಶೋಭಿತಾ ಡ್ರೆಸ್ ಮೇಕರ್ಸ್. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಏನೇನು ಪ್ರಾಬ್ಲಮ್ ಮಾಡಿದ್ರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋದನ್ನ ಬ್ರೀಫಾಗಿ ತೋರಿಸ್ಕೊಡ್ತೀನಿ. ಈಗ ಇದು ಒಂದು ಬ್ಲೌಸ್. ಈ ಬ್ಲೌಸ್ನಲ್ಲಿ ನಿಮಗೆ ಈ ಲೆಂತ್ ಏನಿದೆ ಅಂತ ನೋಡ್ಕೊಳ್ಳೋಣ. ನೀವು ಲೆಂತ್ ತೊಗೋಬೇಕಾದ್ರೆ ಫ್ರಂಟಲ್ಲಿ ಕೂಡ ತೊಗೋಬೇಕು. ನೋಡಿ, ಫ್ರಂಟಲ್ಲಿ ಕೂಡ ತೊಗೋಬೇಕು. ಮೆಷರ್ಮೆಂಟ್ ತೊಗೋಬೇಕಾದ್ರೆ ಬ್ಯಾಕಲ್ಲಿ ಕೂಡ ತೊಗೋಬೇಕಾಗತ್ತೆ. ಹೀಗೆ ಹೇಳಿದಾಗ ನೋಡಿ 16 ಇಂಚು, ಯಾಕಂದರೆ ಇದು 42 ಸೈಜ್ ಬ್ಲೌಸು. ನಿಮಗೆ ಫ್ರಂಟಲ್ಲಿ 16 ಇಂಚ್ ಬರುತ್ತೆ. ಹಾಗೆ ಬ್ಯಾಕಲ್ಲಿ ಲೆಂತ್ ವೇರಿಯೇಷನ್ ಬರುತ್ತೆ ಫ್ರೆಂಡ್ಸ್. ನಿಮಗೆ ನೋಡಿ 15 ಇಂಚು. ಈ ರೀತಿಯಾಗಿ ನೀವೀಗ ಲೆಂತ್ ತೊಗೋಬೇಕಾದ್ರೆ ಲೆಂತಲ್ಲಿ ಏನಾದರೂ ವೇರಿಯೇಷನ್ ಬಂದರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಓಕೆನಾ? ಇದು ಒಂದು ಡಿಫಾಲ್ಟು. ಇನ್ನು ಎರಡನೇ ಡಿಫಾಲ್ಟು ಎಲ್ಲಿ ಬರುತ್ತೆ ಅಂತ, ಇಲ್ಲಿ ನಿಮಗೆ ಹಾರ್ಮೋಲ್ ತೆಗಿತೀರಲ್ಲ, ಈ ಹಾರ್ಮೋಲು ಅಳತೆಯಲ್ಲಿ ನೋಡಿ 9.25 ಇದೆ. ಈ 9.25ಗಿಂತ ಜಾಸ್ತಿ ಅಂದರೆ 9.25, 10 ಏನಾದರೂ ಇತ್ತು ಅಂತ ಅಂದರೆ ನಿಮಗೆ ಶೋಲ್ಡರು ಡ್ರಾಪ್ ಆಗುತ್ತೆ. ಇದು ಎರಡನೇದು. ನೀವು ಕೆಲವೊಂದು ಸರಿ ಅಬ್ಸರ್ವ್ ಮಾಡಿರ್ತೀರ ಅನಿಸುತ್ತೆ, ಕೆಲವೊಂದು ಸರಿ ಎಲ್ಲ ಕಡೆ ಕರೆಕ್ಟಾಗಿದೆ, ಇಲ್ಲಿ ಫ್ರಂಟ್ ಮಾತ್ರ ಲೂಸು ಹೇಳ್ತಾ ಇರ್ತೀರಲ್ಲ. ಹೀಗೆ ಫ್ರಂಟ್ ಮಾತ್ರ ಲೂಸ್ ಆಯಿತು ಅಂತ ಅಂದಾಗ ಕೂಡ ಲೈಟಾಗಿ ಶೋಲ್ಡರ್ ಡ್ರಾಪ್ ಆಗುತ್ತೆ. ಸೊ ಈ ಫ್ರಂಟ್ ಮಾತ್ರ ಲೂಸು ಅಂತ ಅಂದಾಗ ಇಲ್ಲಿ ನಮ್ಮದು ಏನು ಸಿಂಗಲ್ ಪಟ್ಟಿ ಉಕ್ಸ್ತಿರತ್ತೆ ನೋಡಿ, ಇಲ್ಲಿ ನಾವು ಕರೆಕ್ಷನ್ನ ಮಾಡ್ಕೋಬೇಕು. ಇಷ್ಟು ಕರೆಕ್ಷನ್ನ ಮಾಡಿಕೊಂಡ್ರೆ ಯಾವುದೇ ರೀತಿಯಾದಂತಹ ಶೋಲ್ಡರ್ ಡ್ರಾಪು ಆಗಲ್ಲ ಸ್ನೇಹಿತರೆ.